ನಟ ದರ್ಶನ್ ಅವರ ಗನ್ ಲೈಸೆನ್ಸ್ ರದ್ದು ಮಾಡೋ ವಿಚಾರವಾಗಿ ಡಿಸಿಪಿ ಕೊಟ್ಟಿದ್ದ ನೋಟಿಸ್ಗೆ ದರ್ಶನ್ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ತನ್ನ ಬಳಿ ಗನ್ ಲೈಸೆನ್ಸ್ ಯಾಕೆ ಹೊಂದಿದ್ದೀನಿ, ಅದನ್ನ ಹೇಗೆ ದುರ್ಬಳಕೆ ಮಾಡಿಕೊಂಡಿಲ್ಲ ಅನ್ನೋದರ ಬಗ್ಗೆ ವಿವರಿಸಿದ್ದಾರೆ. ದರ್ಶನ್ ಗನ್ ಲೈಸೆನ್ಸ್ ರದ್ದತಿ ವಿಚಾರವಾಗಿ ಡಿಸಿಪಿ ನೋಟಿಸ್ ಅನ್ನ ಕೊಟ್ಟಿದ್ರು. ನಿಮ್ಮ ಮೇಲೆ ಕೊಲೆ ಪ್ರಕರಣ ಇದೆ, ಗನ್ ಲೈಸೆನ್ಸ್ ರದ್ದು ಮಾಡಬೇಕಾಗತ್ತೆ ಅಂತ ನೋಟಿಸ್ ಅನ್ನ ಕೊಟ್ಟಿದ್ರು. ಡಿಸಿಪಿ ಕೊಟ್ಟಂತಹ ನೋಟಿಸ್ಗೆ ಈಗ ನಟ ದರ್ಶನ್ ಅವರಿಂದ ಉತ್ತರ ಕೂಡ ಸಿಕ್ಕಿದೆ. ಲೈಸೆನ್ಸ್ ರದ್ದು ಮಾಡುವ ಪ್ರಮೇಯವೇ ಬರೋದಿಲ್ಲ, ಷರತ್ತುಗಳನ್ನ ಪಾಲನೆ ಮಾಡ್ತಾ ಇದ್ದೀನಿ ಅಂತ ಅವರು ಉತ್ತರ ಕೊಡೋ ಮೂಲಕ ಕಾನೂನಾತ್ಮಕವಾಗಿಯೇ ನಾನು ಜಾಮೀನನ್ನ ಪಡ್ಕೊಂಡಿದ್ದೀನಿ, ಲೈಸೆನ್ಸ್ನ ರದ್ದು ಮಾಡುವಂತಹ ಪ್ರಮೇಯ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗಿದ್ರೆ ಡಿಸಿಪಿ ನೋಟಿಸ್ಗೂ ಇವರ ಉತ್ತರಕ್ಕೂ ಏನ್ ರಿಯಾಕ್ಷನ್ ಬಂದಿದೆ ನೋಡೋಣ. ದರ್ಶನ್ ಗನ್ ಲೈಸೆನ್ಸ್ ರದ್ದತಿಗೆ ಡಿಸಿಪಿ ನೋಟಿಸ್, ಯಾವುದೇ ಷರತ್ತುಗಳನ್ನ ಉಲ್ಲಂಘನೆ ಮಾಡಿಲ್ಲ. ಡಿಸಿಪಿ ನೋಟಿಸ್ಗೆ ನಟ ದರ್ಶನ್ ಉತ್ತರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಎಲ್ಲ ಆರೋಪಿಗಳು ಜಾಮೀನಿನ ಮೇರೆಗೆ ಬಿಡುಗಡೆಯಾಗಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಗೂಡನ್ನು ಸೇರಿದ್ದಾರೆ. ನಟ ದರ್ಶನ್ ತಮ್ಮ ಫಾರ್ಮ್ ಹೌಸ್ನಲ್ಲಿ ಸಂಕ್ರಾಂತಿ ಆಚರಿಸಿದ್ದಾರೆ. ಮುಂದಿನ ವಾರ ದರ್ಶನ್ಗೆ ಬೆನ್ನು ನೋವಿನ ಸರ್ಜರಿ ನಡೆಯುವ ಸಾಧ್ಯತೆ ಇದೆ. ಈ ಮಧ್ಯೆ ಪೊಲೀಸರು ದರ್ಶನ್, ಪವಿತ್ರ ಗೌಡ ಸೇರಿ ಕೆಲ ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿದ್ದಾರೆ. ಇದರ ನಡುವೆ ದರ್ಶನ್ ಜಾಮೀನು ನಿಯಮವನ್ನು ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ದರ್ಶನ್ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಅಂತ ಡಿಸಿಪಿ ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಕೊಲೆ ಪ್ರಕರಣ ಇರೋದ್ರಿಂದ ನಿಮ್ಮ ಗನ್ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಹೇಳಿ ಡಿಸಿಪಿ ನೋಟಿಸ್ ಅನ್ನು ಕೊಟ್ಟಿದ್ರು. ನೋಟಿಸ್ಗೆ ದರ್ಶನ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ನಾನು ಯಾವುದೇ ಷರತ್ತುಗಳನ್ನು ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿ ನೋಟಿಸ್ಗೆ ಉತ್ತರಿಸಿದ್ದಾರೆ. ದರ್ಶನ್ ಕೊಟ್ಟ ಉತ್ತರದಲ್ಲಿ ಏನಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಯಾವುದೇ ಷರತ್ತು ಉಲ್ಲಂಘಿಸಿಲ್ಲ. ದರ್ಶನ್ ಬಳಿ ಇದ್ದ ಪಿಸ್ತೂಲು ಲೈಸೆನ್ಸ್ ರದ್ದತಿಗೆ ನೋಟಿಸು, ಗನ್ ಲೈಸೆನ್ಸ್ ರದ್ದು ಬಗ್ಗೆ ಡಿಸಿಪಿ ನೋಟಿಸ್ಗೆ ದರ್ಶನ್ ಉತ್ತರ. ನಾನು ಯಾವುದೇ ಷರತ್ತುಗಳನ್ನು ಉಲ್ಲಂಘನೆ ಮಾಡಿಲ್ಲ, ಲೈಸೆನ್ಸ್ ರದ್ದು ಮಾಡುವ ಪ್ರಮೇಯವೇ ಇಲ್ಲ. ನಾನು ಕಾನೂನಾತ್ಮಕವಾಗಿ ಜಾಮೀನನ್ನು ಪಡೆದುಕೊಂಡಿದ್ದೇನೆ. ಕೋರ್ಟ್ ಅನುಮತಿ ಮತ್ತು ಷರತ್ತುಗಳನ್ನು ಪಾಲನೆ ಮಾಡ್ತಿದ್ದೇನೆ. ನಾನು ಯಾವುದೇ ಷರತ್ತನ್ನು ಉಲ್ಲಂಘನೆ ಮಾಡಿಯೇ ಇಲ್ಲ. ಡಿಸಿಪಿ ನೋಟಿಸ್ಗೆ ನಟ ದರ್ಶನ್ ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ನಾನು ಯಾವುದೇ ಷರತ್ತುಗಳನ್ನು ಉಲ್ಲಂಘನೆ ಮಾಡಿಲ್ಲ ಮತ್ತು ಕೋರ್ಟ್ ಹೇಳಿದಂಥ ಷರತ್ತುಗಳೇನಿತ್ತು ಆ ಷರತ್ತುಗಳನ್ನು ಪಾಲನೆಯನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಯಾವ ಸಾಕ್ಷಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ ಅಥವಾ ಸಹ ಆರೋಪಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ನೀವು ಲೈಸೆನ್ಸನ್ನು ರದ್ದು ಮಾಡುವಂಥ ಪ್ರಮೇಯವೇ ಬರೋಲ್ಲ, ಆ ರೀತಿಯ ಅಗತ್ಯತೆಗಳು ಕೂಡ ಇಲ್ಲ ಅಂತೇಳಿ ಈಗ ಪ್ರತ್ಯುತ್ತರವನ್ನು ದರ್ಶನ್ ಕೊಟ್ಟಿರುವಂಥದ್ದು. ಯಾಕೆಂದರೆ ಲೈಸೆನ್ಸ್ ರದ್ದು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಂಥ ನೋಟಿಸ್ ಏನಿತ್ತು ಆ ನೋಟಿಸ್ಗೆ 7 ದಿನಗಳ ಒಳಗಾಗಿ ದರ್ಶನ್ ಉತ್ತರವನ್ನು ಕೊಡಬೇಕಾಯಿತು. ನಿನ್ನೆ ಅಷ್ಟೇ ಅದಕ್ಕೆ ಪ್ರತ್ಯುತ್ತರವನ್ನು ನೀಡಿದರೆ, ಪ್ರತ್ಯುತ್ತರದಲ್ಲಿ ನಾನು ಯಾವುದೇ ರೀತಿಯ ಷರತ್ತುಗಳನ್ನು ಉಲ್ಲಂಘನೆ ಮಾಡುವಂಥದ್ದಾಗಲಿ ಅಥವಾ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುವಂಥ ಪ್ರಕ್ರಿಯೆಗಳಿಗೆ ಕೈ ಹಾಕುವಂಥ ಕೆಲಸವನ್ನು ಮಾಡೋದಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ನಾವು ದರ್ಶನ್ ಭೇಟಿ ಮಾಡಿಲ್ಲ, ರೇಣುಕಾಸ್ವಾಮಿ ಕುಟುಂಬಸ್ಥರ ಸ್ಪಷ್ಟನೆ. ಈ ನಡುವೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಕುಟುಂಬ ಇವತ್ತು ಸುದ್ದಿಗೋಷ್ಠಿ ನಡೆಸಿತು. ರೇಣುಕಾಸ್ವಾಮಿ ಕುಟುಂಬ ನಟ ದರ್ಶನ್ ಭೇಟಿಯಾಗಿದೆ, ಹಣ ಪಡೆದು ರಾಜಿಯಾಗಿದೆ, ಹೊಸ ಕಾರನ್ನು ಆ ಕುಟುಂಬ ಬುಕ್ ಮಾಡಿದೆ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ವದಂತಿ ಹರಡಿತ್ತು. ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರು ವದಂತಿಯನ್ನು ತಳ್ಳಿ ಹಾಕಿದ್ದಾರೆ. ನಾವು ದರ್ಶನ್ ಭೇಟಿಯಾಗಿಲ್ಲ, ನಾವು ಯಾವುದೇ ಕಾರನ್ನು ಬುಕ್ ಮಾಡಿಲ್ಲ, ರೇಣುಕಾಸ್ವಾಮಿ ಸಾವಿನಿಂದ ನಾವು ಸಾಕಷ್ಟು ನೊಂದಿದ್ದೇವೆ, ದಯವಿಟ್ಟು ಆ ರೀತಿ ವದಂತಿ ಹಬ್ಬಿಸಬೇಡಿ ಅಂಥೇಳಿ ಕಣ್ಣೀರಿಟ್ರು. ನಾವು ಯಾರು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ ನಾವು ಯಾರು 10 ಪೈಸೆ ಇಸ್ಕೊಂಡಿಲ್ಲ, ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ, ನಾವು ಕೇಳಿ ಇಲ್ಲ. ಆಮೇಲೆ ಅದೇನೋ ಕಾರ್ ಬುಕ್ ಮಾಡೀವಿ ಅಂತಂದೇನೋ ಬಂದು, ನಾವು ಹಳೆ ಸ್ಕೂಟ್ರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ, ನಾವು ಕಾರ್ ಬುಕ್ ಮಾಡೀವಿ ಅಂತೇಳಿ ಈ ಥರ ಒಂಥರ ಈ ಫೇಸ್ಬುಕ್ಕೋ ಅಥವಾ ಫೇಕ್ ಬುಕ್ಕೋ ಗೊತ್ತಿಲ್ಲ. ಇದು ನಮಗೆ ಭಾಳಷ್ಟು ನೋವು ತರ್ತಾ ಇದೆ. ಅದರಿಂದ ನಾವು ಆ ಫೇಸ್ಬುಕ್ ಏನು ಇದು ಬರೀತಾರೆ ಅವ್ರ ವಿಘ್ನ ಸಂತೋಷಗಳಿಗೆ ಕೈ ಮುಗಿದು ಕೇಳ್ತಿದ್ವಿ, ಇಂಥದನ್ನು ದಯಮಾಡಿ ಹಾಕಬೇಡ. ಜಾಮೀನು ರದ್ದತಿ ಕೋರಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದನ್ನು ಸ್ವಾಗತಿಸಿದ ರೇಣುಕಾಸ್ವಾಮಿ ತಂದೆ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸಿ ನ್ಯಾಯವನ್ನು ಕೊಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ನಮ್ಮ ಸೊಸೆಗೆ ಸರ್ಕಾರಿ ನೌಕರಿ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಏನೋ ಆಗ್ತಿದೆ ಅಂತಂದು ಹೇಳಿಕೆ ಕೊಟ್ಟಿದೆ, ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ಸರ್ಕಾರಕ್ಕೆ ಧನ್ಯವಾದನ ತಿಳಿಸ್ತಾ ಇದ್ದೇವೆ. ಅದರಿಂದ ಘನ ಸರ್ಕಾರವನ್ನು ಈ ಮೂಲಕ ತಮ್ಮ ಮೂಲಕ ಮತ್ತೊಂದು ಸಲ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ ಅದನ್ನು ಪರಿಶೀಲನೆ ಮಾಡಿ ನಮ್ಮ ಸೊಸೆಗೆ ಒಂದು ನೌಕರಿ ಕೊಡಬೇಕಂತ ಸರ್ಕಾರವನ್ನು ಪ್ರಾರ್ಥನೆ ಮಾಡ್ತಾರೆ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬೇಲ್ ಮೇಲೆ ಬಿಡುಗಡೆ ಆಗಿರುವಂಥ ದರ್ಶನ್ ಅವರನ್ನು ರೇಣುಕಾಸ್ವಾಮಿ ಕುಟುಂಬ ಭೇಟಿಯಾಗಿದೆ. ಅವರಿಂದ ಹಣವನ್ನು ಪಡೆದು ಕಾರೊಂದನ್ನು ಬುಕ್ ಮಾಡಿದೆ ಎಂಬ ವದಂತಿಗಳು ಎಲ್ಲೆಡೆ ವೈರಲ್ ಆಗಿವೆ. ಹೀಗಾಗಿ ಆಕ್ರೋಶಗೊಂಡಿರುವಂಥ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ ಶಿವನಗೌಡ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದು, ನಾವು ಯಾವುದೇ ಶೆಡ್ಗೂ ಹೋಗಿಲ್ಲ, ದರ್ಶನ್ ಅವರನ್ನು ಭೇಟಿಯಾಗಿಲ್ಲ, ಅವರಿಂದ ಹಣವನ್ನು ಸಹ ಪಡೆದಿಲ್ಲ. ಆದರೆ ಇಲ್ಲ ಸಲ್ಲದ ವದಂತಿ ಹಬ್ಬಿಸುವ ಮುಖಾಂತರ ನಮ್ಮ ಮನಸ್ಸಿಗೆ ತೀವ್ರ ಆಘಾತವನ್ನು ನೀಡ್ತಿದ್ದಾರೆ. ಆದರೆ ಸರ್ಕಾರದ ತನಿಖೆ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ. ಏನು ಸರ್ಕಾರ ಈಗಾಗಲೇ ದರ್ಶನ್ಗೆ ನೀಡಿರುವಂಥ ಬೇಲನ್ನು ರದ್ದುಪಡಿಸುವಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಇದಕ್ಕೆ ಸ್ವಾಗತಾರ್ಹ. ಹೀಗಾಗಿ ನಮಗೆ ಒಂದು ಫಾಸ್ಟ್ ಟ್ರ್ಯಾಕ್ ಸಮಿತಿಯನ್ನು ನೇಮಿಸಿ ಈ ಒಂದು ತನಿಖೆಯನ್ನು ನಡೆಸಬೇಕೆಂಬ ಆಗ್ರಹವನ್ನು ರೇಣುಕಾಸ್ವಾಮಿ ಕುಟುಂಬ ಮಾಡಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.